ಪಕ್ಕದ ಮನೆ ಅಂಕಲ್ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಪಕ್ಕದ ಮನೆ ಅಂಕಲ್ಗೆ ಸಪೋರ್ಟ್ ಮಾಡೋರ್ಗೆಲ್ಲ ವಿರಾಟ್ ಕೊಹ್ಲಿ ಸಿಂಹ ಬಂದು ನಡ್ಕ ಹುಟ್ಟಿ ಹೊಡಿತಾರೆ, ನೋಡ್ತಾರೆ. ಈ ಸಲ ಕಪ್ ನಮ್ದೇ. ತುಂಬಾ ಖುಷಿ ಆಗ್ತಿದೆ. ಸಿಂಹ ಬೆಂಗಳೂರು ಕಾಲ ಇಡ್ತದೆ ಇವತ್ತು. ವಿರಾಟ್ ಕೊಹ್ಲಿ, ಸಾರಿ ಅಣ್ಣ ಫಸ್ಟ್ ಇಂದ ತಗೊಳ್ಳ, ಇವತ್ತು ಸಿಂಹ ಬೆಂಗಳೂರಿಗೆ ಕಾಲಿಡ್ತಾ ಇದೆ. ವಿರಾಟ್ ಕೊಹ್ಲಿ ಅದ್ರೋಗುತ್ತೆ, ಎದುರಾಳಿಗಳು ಗುಂಡಿಗೆ ಅದರ್ಸಂತ ವಿರಾಟ್ ಕೊಹ್ಲಿ. ಗಂಡೆದೆ ಗಂಡು, ಕರ್ನಾಟಕದ ಗಂಡು ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ. ಪಕ್ಕದ ಮನೆ ಅಂಕಲ್ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಬೆಂಗಳೂರು ಬಿಟ್ಟು ಹೋಗಕ್ಕೆ ರೆಡಿ ಆಗಿರ್ರಿ. ಸಿಂಹ ಎಂಟ್ರಿ ಕೊಡ್ತಾ ಇದೆ. ನೀವೆಲ್ಲ ಪುಗ್ಗ ಮಾರಕ್ಕೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ರಿ. ಇದು RCB ಹೊಸ ಅಧ್ಯಾಯ. ನಾವು ಹುಡುಗರು 6 ವರ್ಷ ಇಷ್ಟಪಟ್ಟು ಹುಡುಗಿನೇ 6 ವರ್ಷ ಇಷ್ಟಪಟ್ಟು ಹುಡುಗಿನೇ ಮೋಸ ಮಾಡೋದಾಗ ಕೆಡ್ದಾಗ ಮಾತಾಡಲ್ಲ. ಅಂಥದ್ರಲ್ಲಿ RCB ಬಗ್ಗೆ ಕೆಡ್ದಾಗ ಮಾತಾಡ್ತೀವ. ಅದು ಸೋಲ್ಲಿ ಗೆಲ್ಲಿ ಏನೇ ಆಗಲಿ, ಗೆಲ್ಲೋದು ಒಂದು ಗುರಿ ಇದೆ, ಬಟ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಈ ಸಲ ಕಪ್ ನಮ್ಮದೇ. ಬಟ್ ಎಲ್ಲರಿಗೂ ಹೇಳೋದು ನಾನು ಒಂದೇ, ಇವತ್ತು ಯಾರು RCB ಫ್ಯಾನ್ಸ್ಗಳೆಲ್ಲ ಭಾಳ ಕಾಂಟ್ರವರ್ಸಿ ಮಾಡ್ಕೊತಾರೆ. ಬಟ್ ಮಾಡ್ಕೊಳ್ಳಿ, ಯಾಕೆಂದರೆ RCB ನಮ್ಮದು. ನಾವು ನಮ್ಮ ಅಪ್ಪನಿಗೆ ಅಪ್ಪ ಅನ್ನೋದು, ಬೇರೆ ಅಪ್ಪನಿಗೆ ಅಪ್ಪ ಅನ್ನಲ್ಲ ನಾವು. ಯಾಕೆಂದರೆ CSK ಫ್ಯಾನ್ಸ್ಗೆ ನಾನು ಹೇಳೋದು ಒಂದೇ, ಯಾರು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇವತ್ತು RCB ಕರ್ನಾಟಕದ ಅಧ್ಯಾಯ, ಹಾವಳಿ ಜಾಸ್ತಿ ಇರುತ್ತೆ. ಬಟ್ ಈ ಸಲ ಅದ್ಭುತವಾಗಿ ಆಡ್ತಿದ್ದಾರೆ. 2ನೇ ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಇದೆ. ಎಲ್ಲ ಒಂದು ನಾವು ಕಾಣೋ ಕನಸು. ತುಂಬ ವರ್ಷ ಸಲ ನಾವು ಗೆದ್ದೋದ್ರಲ್ಲೂ ಮಜಾ ಇರಲ್ಲ. ಬಟ್ ಎಷ್ಟೋ ಜನ ಹೇಳ್ತಾರೆ, ನನಗೆ ತುಂಬ ಜನ ಹೇಳಿದ್ದಾರೆ, ತುಂಬ ಜನ ಕಾಮಿಡಿ ಮಾಡಿದ್ದಾರೆ. ಬಟ್ ಅವ್ರಿಗೆ ಹೇಳೋದೆಲ್ಲ ನಾನು ಒಂದೇ, ಎಷ್ಟೇ ಸಲ ನೀವು ಏನೇ ಟಿಗಾರ್ ಮಾಡಿದ್ರು ಈ ಸಲ ಕಪ್ ನಮ್ಮದೇ. ಬಟ್ ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಎಲ್ಲ ಕುದುರೆನ ಯಾರು ಬೇಕಾದ್ರೂ ಓಡಿಸ್ತಾರೆ, ಆದರೆ ಸೋಲ ಕುದುರೆನ ಯಾರು ಓಡ್ಸೋಕ್ಕಾಗಲ್ಲ. ಅದು ಓಡ್ಸೋಕ್ಕೆ ದಮ್ಮಿರಬೇಕು. ಆ ದಮ್ ನಮ್ಮ ವಿರಾಟ್ ಕೊಹ್ಲಿಗಿದೆ. ಈ ಪರಿಸ್ಥಿತಿಲಿ ಬೇರೆ ಯಾವ ಟೀಮ್ ಇದ್ರೂ ಕೂಡ ತುಂಬ ಹೀನಾಯವಾಗಿ ಮಾತಾಡ್ತಾ ಇದ್ರು. ಇವತ್ತಿಗೂ RCBಗೆ ಒಂದು ಗತ್ತಿದೆ. ಎಷ್ಟು ಸಲ ಸೋತ್ರು ಕೂಡ ಫಸ್ಟು ಬರೋ ಹೆಸರೇ RCB ಅಂತ. ಅದೇ ಗತ್ತು. ಆ ಗತ್ತು ಯಾರು ಮೇಂಟೈನ್ ಮಾಡೋಕ್ಕಲ್ಲ, ಅದು ನಮ್ಮ ಬೆಂಗಳೂರು ಮೇಂಟೈನ್ ಮಾಡಿದೆ. ತುಂಬ ಖುಷಿ ಇದೆ ಬ್ರದರ್. ಮೊನ್ನೆ RCB ಮತ್ತೆ ಚೆನ್ನೈ ಮ್ಯಾಚ್ ನೋಡಿದ್ರೆ ಅನ್ಸುತ್ತೆ, ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ನನ್ನ ಫ್ರೆಂಡು ಒಬ್ಬನಿದ್ದಾನೆ, ಅವನು CSK ಫ್ಯಾನು. ಕುತ್ಕೊಂಡು ಹೇಳ್ತಾ ಇದ್ದ, ನಿಮ್ಮದು ಸೋತ್ಬಿಡುತ್ತೆ ಅಂತ. ನಾನು ಹೇಳಿದ್ದೆ, ನಮ್ಮ RCB ಏನಾದರೂ ಸೋತ್ಬಿಟ್ರೆ ಇವತ್ತು ಅರ್ಧ ಮೀಸೆ ಬಳಸ್ಕೊಂಡ್ಬಿಡ್ತೀನಿ ಅಂತ. ಸೀರಿಯಸ್ ಆಗಿ, ತಮಾಷೆಗಲ್ಲ, ಸೀರಿಯಸ್ ಆಗಿ ಹೇಳಿದ್ದೆ ನಾನು ಅವನಿಗೆ. ಬಟ್ ಎಲ್ಲ ಅಭಿಮಾನಿಗಳು ಇಟ್ಟಿರೋ ನಂಬಿಕೆ ಉಳಿಸ್ಕೊಂಡ್ರು. ಖುಷಿ ಇದೆ. ಬಟ್ ಈ ಸಲ ಕಪ್ ನಮ್ಮದು. CSK ಚಿಪ್ಪಿ ವರ್ಷ ಅದೇನೋ ಹೇಳ್ತೀನಲ್ಲ, ಈ ಸಲ RCB ಕಪ್ಪು, CSK ಚಿಪ್ಪು. ಈ ಸಲ ಕನ್ಫರ್ಮ್ 100% GT ವಾಪಸ್ ಹೋಗುತ್ತೆ ಇವತ್ತು. ಒಂದು ನಂಬಿಕೆ ಇದೆ. ಯಾಕೆಂದರೆ ಸಿಂಹ ಗರ್ಜನೆ ಸ್ಟಾರ್ಟ್ ಆಗಿದೆ. ಆ ಗರ್ಜನೆಗೆ ಯಾವುದು ಎದುರಾಳಿ ನಿಲ್ಲಲ್ಲ. ಗರ್ಜನೆ ಸ್ಟಾರ್ಟ್ ಆಗಿದೆ. ಎದುರಾಳಿ ಬಳಬೇಕು ಅಂದರೆ ತುಂಬ ಬಲಶಾಲಿಯಾಗಿರ್ಬೇಕು. ನಮ್ಮ RCB ಮುಂದೆ ಯಾವುದೂ ಬಲಶಾಲಿ ಇಲ್ಲ. ತುಂಬ ಖುಷಿ ಇದೆ. ಬಟ್ ನಾನೊಂದು ಮಾತು ಹೇಳ್ತೀನಿ ಯಾವಾಗಲೂ, 6 ವರ್ಷ 7 ವರ್ಷ ಇಷ್ಟಪಟ್ಟು ಮೋಸ ಮಾಡೋ ಹುಡುಗಿನ್ನೇ ನಮ್ಮ ಹುಡುಗರು ಬಿಟ್ಕೊಡಲ್ಲ. ಅಂಥದ್ರಲ್ಲಿ RCBಗೋಸ್ಕರನೇ ಜೀವನ ಮುಡುಪಾಗಿಟ್ಟರೆ ನಮ್ಮ ವಿರಾಟ್ ಕೊಹ್ಲಿನ ಬಿಟ್ಕೊಡ್ತೀವ? ಚಾನ್ಸೇ ಇಲ್ಲ ಗುರು. ಸಿಂಹ ಅದು. ನಮ್ಮ RCBಗೆ ಒಂದು ಕಿರೀಟ ವಿರಾಟ್ ಕೊಹ್ಲಿ. ಹೊಸದಾಗಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು, ಲಾಸ್ಟ್ ಮ್ಯಾಚ್ ನೋಡಿದ್ರು, ಅವ್ರ ಬಗ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಅನಿಸುತ್ತೆ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಬಟ್ ನಾವೇನೋ ಅಂದ್ಕೊಂಡಿದ್ವಿ, ಈ ಸಲ ಏನೇನೋ ಮಾಡ್ಬಿಟ್ಟಿದ್ದಾರಲ್ಲಪ್ಪ ಅಂತ. ಬಟ್ ಈ ಸಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಟೀಮ್ ವರ್ಕು ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಟೀಮ್ ಚೆನ್ನಾಗಿದೆ, ಅದು ಖುಷಿ ಇದೆ. ಬಟ್ ಎಲ್ಲದಕ್ಕಿಂತ ಹೇಳೋದಕ್ಕಿಂತ ನಮ್ಮ RCB ಈ ಸಲ ಕಪ್ಪು 100% ಹೊಡಿತೀವಿ ಅನ್ನೋ ಗ್ಯಾರಂಟಿ ನಮ್ಮ ಅಭಿಮಾನಿಗಳಿಗಿದೆ, ನಮಗೂ ಕೂಡ ಇದೆ. ಪಕ್ಕದ ಮನೆ ಅಂಕಲ್ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಪಕ್ಕದ ಮನೆ ಅಂಕಲ್ಗೆ ಸಪೋರ್ಟ್ ಮಾಡೋರ್ಗೆಲ್ಲ ವಿರಾಟ್ ಕೊಹ್ಲಿ ಸಿಂಹ ಬಂದು ನಡ್ಕ ಹುಟ್ಟಿ ಹೊಡಿತಾರೆ, ನೋಡ್ತಾರೆ. ಈ ಸಲ ಕಪ್ ನಮ್ದೇ. ಜೈ RCB, ಜೈ ವಿರಾಟ್ ಕೊಹ್ಲಿ, ಜೈ ಡಿವಾಸ್.